ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಅದ್ಭುತವಾದಂತಹ ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ಷಟಗೋಪ ಅಂದರೆ ಯಾರಿಗೆಲ್ಲ ಗೊತ್ತು, ಎಷ್ಟು ಜನಕ್ಕೆ ಗೊತ್ತಿದೆ? ಷಟಗೋಪ ಅಥವಾ ಷಡಾರಿ ಅಂತ ಹೇಳ್ತೀವಿ. ಇದನ್ನು ನಾವು ದೇವಸ್ಥಾನಗಳಲ್ಲಿ ನೋಡ್ತೀವಿ. ಅರ್ಚಕರು ಪೂಜೆ ಮಾಡ್ತಾ ಇರ್ತಾರೆ. ಅರ್ಚನೆ ಮಾಡಿ ಮಂಗಳಾರತಿ ಆದಮೇಲೆ ನಮಗೆಲ್ಲ ತೀರ್ಥವನ್ನು ಕೊಡೋಕ್ಕೆ ಬರ್ತಾರೆ, ಹೂ ಪ್ರಸಾದವನ್ನು ಕೊಡೋಕ್ಕೆ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ನಮಗೆ ತಲೆ ಮೇಲೆ ಒಂದು ಪಾತ್ರೆ ಆಕಾರದ ಅಥವಾ ಗಂಟೆ ಆಕಾರದ ಒಂದು ತಾಮ್ರದ ಅಥವಾ ಬೆಳ್ಳಿಯ ಒಂದು ತಲೆ ಮೇಲೆ ಒಂದು ಪಾತ್ರೆ ಆಕಾರದ ಒಂದು ವಸ್ತುವನ್ನು ಇಡ್ತಾರೆ. ಅದನ್ನೇ ನಾವು ಷಟಗೋಪ ಅಥವಾ ಷಡಾರಿ ಅಂತ ಹೇಳ್ತೀವಿ. ಇಲ್ಲಿ ಷಟಗೋಪವನ್ನು ತಲೆ ಮೇಲೆ ಇಡ್ತಾರೇನೋ ನಿಜ, ಆದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಇದರ ಮಹತ್ವ ಏನು ಅಂತ. ಷಟಗೋಪ ಇದು ಒಂದು ಅದ್ಭುತವಾದಂತಹ ವಸ್ತು ಅಂತಲೇ ಹೇಳ್ಬೋದು. ಅದ್ರ ಮೇಲೆ ಆ ದೇವರ ಒಂದು ಪಾದಗಳ ಚಿಹ್ನೆ ಇರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ನೀವು ದೇವಸ್ಥಾನಕ್ಕೆ ಹೋದಾಗ ಜಸ್ಟ್ ಅಬ್ಸರ್ವ್ ಮಾಡಿ, ಆ ಷಟಗೋಪದ ಮೇಲೆ ದೇವರ ಪಾದ ಇರುತ್ತೆ. ಯಾವಾಗ ಅರ್ಚಕರು ನಮ್ಮ ತಲೆ ಮೇಲೆ ಆ ಒಂದು ಷಟಗೋಪವನ್ನು ಇಡ್ತಾರೋ ಅಂತಹ ಸಂದರ್ಭಗಳಲ್ಲಿ ನಾವು ನಮ್ಮ ಇಷ್ಟಾರ್ಥಗಳನ್ನು ಅಥವಾ ಕೋರಿಕೆಗಳನ್ನು ನಾವು ಹೇಳಿಕೊಂಡ್ರೆ ಆ ಒಂದು ಷಟಗೋಪವನ್ನು ತಿರುಗಿ ವಾಪಸ್ಸು ಅರ್ಚಕರು ದೇವರ ಮುಂದೆ, ಅಂದರೆ ದೇವರ ಪಾದಗಳ ಮುಂದೆ, ದೇವರ ಪಾದಗಳ ಹತ್ತಿರ ಇಡ್ತಾರೆ. ಆವಾಗ ನಮ್ಮಲ್ಲಿರುವಂತಹ ಕೋರಿಕೆಗಳು, ಇಷ್ಟಾರ್ಥಗಳು ದೇವರಿಗೆ ರವಾನೆ ಆಗುತ್ತೆ ಅಂತ ಪ್ರತೀತಿ ಇದೆ. ರವಾನೆ ಆದ ನಂತರ ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅನ್ನುವಂತಹ ಪ್ರತೀತಿ ಇದೆ. ಹಾಗಾಗಿ ಷಟಗೋಪ ಯಾವಾಗಾದರೂ ನೀವು ಇನ್ನು ದೇವಸ್ಥಾನಕ್ಕೆ ಮತ್ತೆ ಯಾವಾಗಾದರೂ ಹೋದಾಗ ಯಾರಾದರೂ ಅರ್ಚಕರು ಪೂಜೆಯ ನಂತರ ಷಟಗೋಪವನ್ನು ತಲೆ ಮೇಲೆ ಇಡೋಕ್ಕೆ ಬಂದರೆ ನೀವು ನಿಮ್ಮ ಇಷ್ಟಾರ್ಥಗಳನ್ನು, ಕೋರಿಕೆಗಳನ್ನು ಅಂತಹ ಸಂದರ್ಭದಲ್ಲಿ ಹೇಳ್ಕೊಳ್ಳಿ. ಇಲ್ಲಿ ಮೊಬೈಲ್ ನೋಡಿ, ನಾವು ಮೊಬೈಲ್ ಯೂಸ್ ಮಾಡ್ತೀವಿ. ನಮಗೇನಾದರೂ ಒಂದು ವಿಚಾರವು ಸಂದೇಶ ಇನ್ನೊಬ್ಬರಿಗೆ ನೀಡಬೇಕು ಅಂದಾಗ ನಾವೇನು ಮಾಡ್ತೀವಿ? ಮೊಬೈಲ್ ಯೂಸ್ ಮಾಡ್ತೀವಿ ಅಥವಾ ಪತ್ರಗಳ ಮೂಲಕ ತಿಳಿಸ್ತೀವಿ ಅಲ್ವಾ? ಅದೇ ರೀತಿ ಷಟಗೋಪನೂ ಕೂಡ ಈ ಮನುಷ್ಯರು ಮತ್ತು ದೇವರು, ಮನುಷ್ಯ ಮತ್ತು ದೇವರ ಮಧ್ಯೆ ಇದೊಂದು ರವಾನೆಯ ವಸ್ತು ಅಂತಲೇ ಹೇಳ್ಬೋದು. ಸಂದೇಶವನ್ನು ನೀಡುವಂತಹ ಅದ್ಭುತವಾದಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು ಷಟಗೋಪ ಅಥವಾ ಷಡಾರಿ. ಹಾಗಾಗಿ ಈ ಷಟಗೋಪಕ್ಕೆ ಅದರದೇ ಆದಂತಹ ಬಹಳ ಪ್ರಾಮುಖ್ಯತೆ ಇದೆ. ನಾವು ದೇವಸ್ಥಾನಕ್ಕೆ ಹೋದಾಗ ಏನು ಮಾಡ್ತೀವಿ? ಏನೋ ಒಂದು ಹಬ್ಬ ಇರುತ್ತೆ, ಹಬ್ಬ ಹರಿದಿನಗಳಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ. ಹೋದಂತಹ ಸಂದರ್ಭದಲ್ಲಿ ನಾವು ಡೈರೆಕ್ಟಾಗಿ ದೇವರ ದರ್ಶನಕ್ಕೆ ಹೋಗ್ತೀವಿ. ಅಯ್ಯೋ ಇವತ್ತು ದೇವರ ಅಲಂಕಾರ ಚೆನ್ನಾಗಿದೆ ಅಂತ ಈ ಥರ ಅಂದ್ಕೊಂಡು ನಾವು ಡೈರೆಕ್ಟಾಗಿ ದೇವರ ಒಂದು ವಿಗ್ರಹವನ್ನು, ಮುಖವನ್ನು ನೋಡ್ತೀವಿ. ಡೈರೆಕ್ಟಾಗಿ ಒಂದು ಅಲಂಕಾರವನ್ನು ನೋಡ್ತೀವಿ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ದೇವರ ಒಂದು ಸನ್ನಿಧಾನಕ್ಕೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ಮೊದಲು ನಾವು ಪಾದಗಳನ್ನು, ದೇವರ ಪಾದಗಳನ್ನು ನೋಡಿ ನಂತರ ನಾವು ಮೊಣಕಾಲನ್ನು ನೋಡಿ ನಂತರ ಹಾಗೆ ನಾವು ಪೂರ್ತಿಯಾಗಿ ದೇವರ ಒಂದು ಅಲಂಕಾರವನ್ನು ನೋಡಬೇಕಾಗುತ್ತೆ. ಇದಕ್ಕೆ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇದೆ. ದೇವರ ಪಾದಗಳನ್ನು ನಾವು ಮೊದಲು ವೀಕ್ಷಿಸೋದ್ರಿಂದ, ನೋಡೋದ್ರಿಂದ ನಮ್ಮಲ್ಲಿರುವಂತಹ ಪಾಪಕರ್ಮಗಳೆಲ್ಲ, ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಯಾವಾಗಲೂ ನಾವು ದೇವಸ್ಥಾನಕ್ಕೆ ಹೋದಾಗ ಮೊದಲು ದೇವರ ಒಂದು ಪಾದಗಳ ದರ್ಶನ ಮಾಡಿ ನಂತರ ಪೂಜೆಯನ್ನು ಅಥವಾ ನಂತರ ಪೂರ್ತಿ ವಿಗ್ರಹವನ್ನು, ಮುಖವನ್ನು, ದೇವರ ಒಂದು ಅಲಂಕಾರವನ್ನು ನೋಡಬೇಕಾಗುತ್ತೆ. ಅದೇ ರೀತಿ ಫ್ರೆಂಡ್ಸ್, ಇಷ್ಟೊತ್ತನ ನಾನು ಷಟಗೋಪದ ಬಗ್ಗೆ ಹೇಳಿದೆ. ಇಲ್ಲಿ ಷಟಗೋಪ ಅಂದರೆ ಏನು? ಅದು ಒಂದು ಗಂಟೆ ಆಕಾರದಲ್ಲಿ ಇರುತ್ತೋ, ಪಾತ್ರೆ ಆಕಾರದಲ್ಲಿ ಇರುತ್ತೋ, ಅದು ಹಿತ್ತಾಳೆದು ಅಥವಾ ತಾಮ್ರದಾಗಿರುತ್ತೆ ಅಥವಾ ಬೆಳ್ಳಿದು ಕೂಡ ಆಗಿರುತ್ತೆ. ಈ ಒಂದು ಷಟಗೋಪವನ್ನು ನಾವು ಜಾಸ್ತಿ ದಕ್ಷಿಣ ಕರ್ನಾಟಕದ ಸೈಡು ನಾವು ಜಾಸ್ತಿ ನೋಡ್ತೀವಿ. ಬೆಂಗಳೂರು, ಹಾಸನ, ತುಮಕೂರು ಈ ಸೈಡು ನಾವು ಜಾಸ್ತಿ ಷಟಗೋಪವನ್ನು ಉಪಯೋಗಿಸೋದನ್ನು, ಷಟಗೋಪದ ಒಂದು ಆಶೀರ್ವಾದವನ್ನು ಅರ್ಚಕರು ನೀಡೋದನ್ನು ನಾವು ಜಾಸ್ತಿ ನೋಡ್ತೀವಿ. ಉತ್ತರ ಕರ್ನಾಟಕವನ್ನು ಹೋಲಿಕೆ ಮಾಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ ಈ ಷಟಗೋಪದ ಪದ್ಧತಿ ಜಾಸ್ತಿ ಇದೆ. ಇನ್ನು ಈ ಒಂದು ಷಟಗೋಪದಿಂದ ಆಶೀರ್ವಾದ ಪಡೆದುಕೊಳ್ಳುವಂತಹ ಅಥವಾ ಆಶೀರ್ವಾದವನ್ನು ನೀಡುವಂತಹ ಪದ್ಧತಿ ವೈಷ್ಣವ ಬ್ರಾಹ್ಮಣರಿಂದ ಬಂದಿರುವಂತಹ ಹಳೆಯ ಸಾಂಪ್ರದಾಯಿಕ ಒಂದು ಪದ್ಧತಿಯಾಗಿದೆ. ನಾವು ನೋಡ್ಬೋದು, ಒಂದು ಹನುಮಂತ ದೇವರ ದೇವಸ್ಥಾನ ಆಗಿರ್ಬೋದು ಅಥವಾ ರಾಮದೇವರ ದೇವಸ್ಥಾನ ಆಗಿರ್ಬೋದು, ವೈಷ್ಣವ ದೇವರ ದೇವಸ್ಥಾನ ಆಗಿರ್ಬೋದು ಅಥವಾ ನರಸಿಂಹಸ್ವಾಮಿ ದೇವರ ದೇವಸ್ಥಾನ, ಇಂಥಲ್ಲೆಲ್ಲ ನಾವು ಷಟಗೋಪದಿಂದ ಅರ್ಚಕರು ನಮ್ಮ ತಲೆ ಮೇಲೆ ಇಡೋದನ್ನು ಅಥವಾ ಆಶೀರ್ವಾದ ಮಾಡೋದನ್ನು ನಾವು ನೋಡ್ಬೋದು.
ಅದೇ ರೀತಿ ಫ್ರೆಂಡ್ಸ್, ನಾನು ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಹೋದಾಗ ದೇವರ ಹುಂಡಿಗೆ ದಕ್ಷಿಣೆ ಹಾಕದೆ ಅಥವಾ ದೇವರಿಗೆ ಒಂದು ಹೂವು ಹಣ್ಣು ಕಾಯಿ ಅರ್ಪಿಸದೆ ಯಾವುದೇ ಕಾರಣಕ್ಕೂ ಬರಬಾರ್ದು. ಖಾಲಿ ಕೈಯಲ್ಲಂತೂ ದೇವಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಅದು ನಮ್ಮ ಯಾವುದೇ ರೀತಿಯ ನಮ್ಮ ಇಷ್ಟಾರ್ಥಗಳು ನೆರವೇರೋದಿಲ್ಲ. ಯಾಕೆಂದರೆ ಇದು ಲಂಚ ಅಂತ ಹೇಳ್ತಾ ಇಲ್ಲ, ದೇವರಿಗೆ ಕೊಡುವಂತಹ ಲಂಚ ಅಂತ ಹೇಳ್ತಾ ಇಲ್ಲ. ನಮ್ಮಲ್ಲಿರುವಂತಹ ಭಕ್ತಿ ಶ್ರದ್ಧೆಯನ್ನು ಅರ್ಪಿಸುವಂತಹ ಒಂದು ಸಾಧನ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ದಕ್ಷಿಣೆ ಅರ್ಪಿಸದೆ, ದೇವರಿಗೆ ನೈವೇದ್ಯ ಮಾಡಿಸ್ದೆ ಅಥವಾ ಒಂದು ದೇವರ ಒಂದು ಹುಂಡಿಗೆ ದಕ್ಷಿಣೆ ಹಾಕಿದೆ ಯಾವತ್ತೂ ಕೂಡ ಪ್ರಸಾದವನ್ನು ತೆಗೆದುಕೊಂಡು ಬರೋದು ಮಹಾ ಅಪರಾಧ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿದ್ರಲ್ಲ ಫ್ರೆಂಡ್ಸ್, ಷಟಗೋಪ ಅಥವಾ ಷಡಾರಿ ದೇವಸ್ಥಾನದಲ್ಲಿರುವಂತಹ ಷಟಗೋಪಕ್ಕೆ ಎಷ್ಟೊಂದು ಶಕ್ತಿ ಇದೆ, ಶಕ್ತಿಯುತವಾದಂತಹ ಅದೊಂದು ಒಂದು ವಸ್ತು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಕಾಮೆಂಟ್ಸ್ ಮೂಲಕ ತಿಳಿಸಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಅದ್ಭುತವಾದಂತಹ ಒಂದು ಒಳ್ಳೆಯ ಒಂದು ವಿಚಾರದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ.